SSLC ಪರೀಕ್ಷಾ ಫಲಿತಾಂಶದ ಬಗ್ಗೆ ಒಂದು ನಿರ್ಣಯವನ್ನ ರಾಜ್ಯ ಸರ್ಕಾರ ತಗೊಂಡಿದೆ. ಆ ನಿರ್ಣಯವನ್ನ ನಮ್ಮ ಕೃಪಾ ಸಂಘಟನೆ ಸ್ವಾಗತ ಬಯಸುತ್ತೆ. ಯಾಕಂತಂದ್ರೆ ಇದು ಬಹಳ ವರ್ಷದ ಗೊಂದಲ ಆಗಿತ್ತು. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಈ CBSE ಮತ್ತೆ ICSEಗೂ ಮತ್ತೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋ ವಿದ್ಯಾರ್ಥಿಗಳ ಫಲಿತಾಂಶ ನಿರ್ಣಯದಲ್ಲಿ ಒಂದಿಷ್ಟು ಗೊಂದಲಗಳು ಮತ್ತೆ ತಾರತಮ್ಯಗಳು ನಡೀತಾ ಇದ್ವು. ಸೊ ಇದನ್ನು ನಾವು ಕಳೆದ 5 ವರ್ಷದಿಂದನೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದ್ವಿ. ಕೊನೆಗೆ ಆ ನಿರ್ಣಯವನ್ನು ತಗೊಂಡಿದ್ದಾರೆ, ನಾವು ಸ್ವಾಗತ ನೀಡ್ತೀವಿ. ಸೊ ಇದರಲ್ಲಿ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಮೊದಲು ಪಾಸ್ ಆಗಬೇಕು ಅಂತಿದ್ರೆ ಕನಿಷ್ಠ 218 ಮಾರ್ಕ್ಸ್ ಅನ್ನ ತಗೋಬೇಕಾಗಿತ್ತು. ಸೊ ಇವಾಗ ಅದನ್ನ 206 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ, ಅಂದ್ರೆ 12 ಮಾರ್ಕ್ಸ್ ಅನ್ನ ಕಡಿತಗೊಳಿಸಿದ್ದಾರೆ. ಆಮೇಲೆ ಇಂಟರ್ನಲ್ಲು ಮತ್ತೆ ರಿಟರ್ನ್ ಎಕ್ಸಾಮು ಒಟ್ಟು ಸೇರಿ 35 ಮಾರ್ಕ್ಸ್ ಅನ್ನ ತೆಗಿಬೇಕಾಗಿತ್ತು. ಬಟ್ ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಿತ್ತು ಅಂತಂದ್ರೆ, ರಿಟರ್ನ್ ಎಕ್ಸಾಮ್ಸ್ ನಲ್ಲಿ 80 ಮಾರ್ಕ್ಸ್ಗೆ 35% ಅಂದ್ರೆ 28 ಮಾರ್ಕ್ಸ್ ತಗೋಬೇಕಾಗಿತ್ತು. ಈಗ ಹಾಗಿಲ್ಲ. 80ಕ್ಕೆ ನೀವು 13 ಮಾರ್ಕ್ಸ್ ತಗೊಂಡು ಇಂಟರ್ನಲ್ 20 ಮಾರ್ಕ್ಸ್ ತಗೊಂಡ್ರು ಕೂಡ ಮಕ್ಕಳುಗಳು ಪಾಸ್ ಆಗುವಂತ ಸಾಧ್ಯತೆ, ಈಗ ಪಾಸ್ ಆಗೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಫಲಿತಾಂಶ ಇಂಪ್ರೂವ್ ಆಗುತ್ತೆ ಇದರಲ್ಲಿ. ಸೊ ಕನಿಷ್ಠ 206 ಮಾರ್ಕ್ಸ್ ತಗೋಬೇಕು. ಆದ್ರೂ ಅದರಲ್ಲಿ ಇನ್ನೂ ಒಂದು ರಿಲ್ಯಾಕ್ಸೇಷನ್ ಮಾಡಿದರೆ 206 ಮಾರ್ಕ್ಸ್ ಅನ್ನು ತಗೊಂಡು ಕೆಲವು ಸಬ್ಜೆಕ್ಟ್ಗಳಲ್ಲಿ 30% ಮಾರ್ಕ್ಸ್ ತಗೊಂಡಿದ್ರು ಕೂಡ ಪಾಸ್ ಮಾಡ್ತಾರೆ ಅನ್ನೋದು ಈ ಆದೇಶದಲ್ಲಿದೆ. ಸೊ ಇದು CBSE ಮತ್ತೆ ICSEಗಿಂತ ಇನ್ನೂ ಸರಳವಾದಂತಹ ಒಂದು ನಿರ್ಣಯ ಮತ್ತೆ ನಿಲುವಾಯಿತು ಸರ್ಕಾರದ್ದು. ಇವ್ರ ಉದ್ದೇಶ ಏನು ಅಂತಂದ್ರೆ, ಫಲಿತಾಂಶವನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಇದೆ. ಮಕ್ಕಳನ್ನ ಸೈಕಾಲಜಿಕಲಿ ಬೂಸ್ಟ್ ಮಾಡಬೇಕು, ಮತ್ತೆ ಅವರಿಗೆ ಉತ್ಸಾಹ ನೀಡಬೇಕು, ಮತ್ತೆ ಮುಂದೆ ಓದಲಿಕ್ಕೆ ಅವರಿಗೆ ಸಹಕಾರ ಮತ್ತೆ ಎಂಕರೇಜ್ ನೀಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಅನುಮಾನ ಏನು ಅಂದ್ರೆ, ಕ್ವಾಲಿಟಿ ಕಡೆ ಎಲ್ಲಿ ಇದು ಹೊಡೆತ ಬೀಳುತ್ತೋ ಅನ್ನೋದು ನಮ್ಮ ಅನುಮಾನ. ಸೊ ಈ ನಿಟ್ಟಿನಲ್ಲಿ ಅವರು ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡೋದ್ರ ಮೂಲಕ, ಮತ್ತೆ ಸರಿಯಾದ ಪಠ್ಯಪುಸ್ತಕಗಳನ್ನು ಸರಿಯಾದ ಸಮಯದಲ್ಲಿ ಕೊಡೋದ್ರ ಮೂಲಕ, ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಸೊ ಮಾಡಿದ್ರೆ, ಆ ಶಿಕ್ಷಣವನ್ನು ನೀಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀವಿ.